ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸ್ ಅಲ್ಲಿ ಬಾರ್ಡರ್ ಡಿಸೈನ್ ಅಂದ್ರೆ ಈಗ ಮಂಟಪಕ್ಕೆ ಈಗ ಗಣಪತಿ ಗೌರಿ ಕೂರಿಸಿರ್ತಿರಲ್ಲ ಅದ್ರ ಸುತ್ತಲೂ ಹೇಗೆ ಬಾರ್ಡರ್ ಡಿಸೈನ್ ಹಾಕೋದು ಒಂದು ಡಿಸೈನ್ನ ತೋರಿಸ್ಕೊಡ್ತೀನಿ ಇವತ್ತು. ಮತ್ತೆ ಇನ್ನೊಂದು ಚುಕ್ಕಿ ರಂಗೋಲಿ ತೋರಿಸ್ಕೊಡ್ತಾ ಇದ್ದೀನಿ. ಎರಡೂ ಕೂಡ ಹೇಗೆ ಹಾಕೋದು ಅಂತ ನೋಡೋಣ. ಈಗ ಬನ್ನಿ, ಮೊದಲು ಎರಡೆಳೆ ಹಾಕ್ಕೊಳ್ಳೋಣ. ಇಲ್ಲಿ ಮುಂದ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಿಂಗೆ ಈ ಥರನಾರು ಮಾಡ್ಬೋದು, ಇಲ್ಲ ವಂಕಿನಾರು ಮಾಡ್ಬೋದು. ಈಗ ಇದರ ಆಪೋಸಿಟಾಗಿ ತೊಗೊಂಡು ಹೋಗೋಣ. ಈಗ ಮತ್ತೆ ಎರಡೆಳೆ ಹಾಕೋಣ. ಇದನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಆ ಕಡೆಗೂ ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಅದೇ ಥರ ಈ ಕಡೆ ಸೈಡ್ಗೂ ತೊಗೊಂಡು ಬರ್ತಾ ಇದ್ದೀನಿ. ಈಗ ಇದನ್ನು ತಂದು ಇಲ್ಲಿಗೆ ಜಾಯಿನ್ ಮಾಡಬೇಕು. ಇಲ್ಲೂ ಕೂಡ ಅದೇ ಥರ ಡಿಸೈನ್ ಮಾಡೋಣ. ಇಲ್ಲಿಗೆ ಎಡ್ಜಲ್ಲಿ ಎಲ್ಲ ಸೇರಿಸೋಣಂತೆ, ಹಾಗೆ ಬಿಡಬಾರ್ದು. ಇನ್ನು ಒಂದು ಲೈನ್ ಹಾಕ್ತೀನಿ ನಾನು. 4 ಲೈನ್ ಹಾಕಿದ್ದೀನಿ ಇಲ್ಲಿಗ. ಇಲ್ಲಿಗೆ ಈ ಪ್ಲೇಸಲ್ಲಿ ಇವಾಗ ಯಾವ ಥರ ಡಿಸೈನ್ ತೊಗೋಬೇಕಂದ್ರೆ, ಒಂದು ಇದೆಲ್ಲದೂ ಕೂಡ ಜಾಯಿನ್ ಆಗೋ ಥರ ಹಿಂಗೆ ತೊಗೊಳ್ತೀವಿ. ಈಗ ಆ ಕಡೆ ಸೈಡ್ಗೂ ಹಾಗೆ ಹಾಕೋಣ. ಇಲ್ಲೊಂದು ಕಮಲ ಹಾಕ್ತಾ ಇದ್ದೀನಿ ಇವಾಗ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಂತ. ನೀವು ಏನು ಡಿಸೈನ್ ಬೇಕಾದ್ರೆ ಹಾಕ್ಬೋದು, ಇದಕ್ಕೆ ಲೋಟಸ್ಸೇ ಹಾಕ್ಬೇಕಂತ ಏನಿಲ್ಲ. ಚಕ್ರ ಹಾಕೋಣ ಈ ಕಡೆ. ಫಸ್ಟು ಒಂದು ಸ್ಟಾರ್ ಬಿಡಿಸ್ಕೋಬೇಕು. ಹೀಗೆ ಅದಕ್ಕೊಂದು ಸರ್ಕಲ್ ಹಾಕಬೇಕು. ಆಮೇಲೆ 8 ಈ ಥರ ಕೆಳಗಡೆಗೆ ಟ್ರಯಾಂಗಲ್. ಆ ಕಡೆಗೆ ಶಂಖ ಬಿಡಿಸ್ತೀನಿ. ಈಗ ಇದಿಷ್ಟ ಆಗಿದೆ. ಈಗ ಇಲ್ಲೊಂದು ರಂಗೋಲಿ ಹಾಕ್ಕೊಳ್ಳೋಣ, ಒಂದು ಪದ್ಮ ಹಾಕ್ಕೊಳ್ಳೋಣ.
ಇದಿಷ್ಟೇ ಬಾರ್ಡರ್ ಡಿಸೈನು. ಎರಡನೇದು ಇದು 21ರಿಂದ 1 ಅಂದರೆ ಆ ಕಡೆ ಈ ಕಡೆ ಚಿಕ್ಕೆ ಬಿಡ್ತಾ ಬರೋದು. ಇದು ಸಮ ಚಿಕ್ಕೆ ಇಟ್ಕೊಂಡು ಬರೋದು. ಹಾಗಾಗಿ ಇದು 21 ಫಸ್ಟ್ ಇಟ್ಕೊಂಡು ಆಮೇಲೆ ಆ ಕಡೆ ಈ ಕಡೆ ಚಿಕ್ಕೆ ಬಿಡ್ತಾ 1 ತನಕ ಬರೋದು. ಇದು 21ರಿಂದ 1. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಕೊನೆಯ ಚಿಕ್ಕೆಯಲ್ಲಿ ಇದಕ್ಕೀಗ ಈ ಚಿಕ್ಕೆಗೆ ಒಂದು ಬಾಕ್ಸ್ ಹಾಕೋಣ. 4 ಈ 2 ಚುಕ್ಕೆ, ಈ 2 ಚುಕ್ಕೆ ಈ ಥರ ಬಾಕ್ಸ್ ಹಾಕೋಣ. ಈಗ ಇದೊಂದು ಚುಕ್ಕೆ ಬಿಟ್ಬಿಟ್ಟು ಮತ್ತೆ ಇಲ್ಲಿಗೂ ಕೂಡ ಬಾಕ್ಸ್ ಹಾಕೋಣ. ಈಗ ಇಲ್ಲೂ ಅಷ್ಟೇ ಈ ಕಡೆಗೀಗ ಮತ್ತೆ ಬಾಕ್ಸ್ ಹಾಕೋಣ. ಇಲ್ಲೂ ಅಷ್ಟೇ. ಈಗ ಇದನ್ನು ಜಾಯಿನ್ ಮಾಡೋಣ. ಇದೇ ಥರ 4 ಕಡೆ ಹಾಕ್ಕೊಳ್ಳೋಣ ಫಸ್ಟು. ಈಗ ಈ ಕಡೆ ಸೈಡಿಗೆಲ್ಲ ಮತ್ತೊಂದು ಡಿಸೈನ್ ಬರುತ್ತೆ. ಹೇಗೆ ಅಂದರೆ ಇದು ಈಸಿ. ಇದು ಸುಮ್ಮನೆ ಒಂದೊಂದು ಬಾಕ್ಸು, ಒಂದು ಲೈನು ಮೇಲೆ ತೊಗೊಂಡು ಹೋಗಬೇಕು, ಮತ್ತು ಸೈಡ್ಸು, ಮತ್ತು ಹೀಗೆ ಮತ್ತೊಂದು ಸೈಡ್ಸು. ಒಟ್ಟಿನಲ್ಲಿ 3 ಸ್ಟೆಪ್ಪು. ಇದು 1 2 3 ಸ್ಟೆಪ್ ಬರಬೇಕು. ಇದೊಂದು ಸೇರಿ 4 ಆಗುತ್ತೆ. ಈಗ ವಾಪಸ್ ಮತ್ತೆ ಅದೇ ಥರನೇ ಹಿಂಗೆ ಹೋಗೋದು. ಈ ಥರ ಒಂದು ಡಿಸೈನ್ ಬರುತ್ತೆ. ಮಧ್ಯದಲ್ಲಿ 4 ಚುಕ್ಕೆ ಉಳಿಬೇಕು ಅಷ್ಟು ತನಕ. ಒಟ್ಟಿನಲ್ಲಿ ಸ್ಟೆಪ್ ಮಾಡ್ಕೊತಾ ಹೋಗಬೇಕು. ಈಗ 4 ಚುಕ್ಕೆ ಉಳಿದಿರೋದನ್ನು ಇದನ್ನು ಒಂದು ಕ್ರಾಸ್ ಲೈನ್ ಹಾಕೋಣ. ಹೀಗೆ ಕ್ರಾಸ್ ಲೈನ್ ಹಾಕಿಬಿಟ್ಟು ಇದನ್ನು ಇಲ್ಲಿಂದ ಒಂದೊಂದೇ ಬಿಟ್ಟು ಜೋಡಿಸೋಣ. ಈ ಕಡೆ ಹಿಂಗೆ ಜೋಡಿಸಿದ್ವಿ ಅಂದರೆ ಇದನ್ನು ಬಿಡಬೇಕು, ಆಮೇಲೆ ಇಲ್ಲಿಗೆ ಜೋಡಿಸ್ಬೇಕು. ಇಲ್ಲಿ ಬಿಟ್ಬಿಟ್ಟು ನೆಕ್ಸ್ಟು ಇಲ್ಲಿಗೆ, ಆಮೇಲೆ ಇಲ್ಲಿಗೆ. ಸೊ ಈಸಿ. ಇದು ಕಲರ್ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಈಗ ಈ ಕಡೆಗೂ ಹಾಕ್ತೀನಿ. ಈಗ ಮಿಡಲಲ್ಲೂ ಕೂಡ ಈ ಥರ ಡಿಸೈನ್ನ ಇಲ್ಲಿ ಮಾಡೋಣ. ಅಂದರೆ ಬಾಕ್ಸ್ ಹಾಕೋದು. ಈಗ ಇದನ್ನು ಮತ್ತೆ ಜಾಯಿನ್ ಮಾಡೋಣ. ಇದೀಗ ಇಷ್ಟು ಡಿಸೈನ್ ಆಯಿತು. ಆದರೆ ಇದು ಬೇಸಿಕ್ ರಂಗೋಲಿ. ಇದಾದಮೇಲೆ ನಾವು ಸ್ವಲ್ಪ ಡೆಕೋರೇಷನ್ ಮಾಡೋಣ. ನೀವು ಯಾವ ಥರ ಬೇಕಾದ್ರೆ ಡೆಕೋರೇಟ್ ಮಾಡ್ಬೋದು. ಫಸ್ಟು ಕಲರ್ ತುಂಬಿಟ್ಟು ಆಮೇಲೆ ಇದನ್ನು ಬೇಕಾದ್ರೆ ಡಿಸೈನ್ ಮಾಡ್ಬೋದು. ಇಲ್ಲ ಅಂತಂದರೆ ಇದೆಲ್ಲ ಕೂಡ ಜೇರಿಸ್ಬಿಟ್ಟು ಒಂದು ಪದ್ಮ ಕೂಡ ಮಾಡ್ಬೋದು. ನಾನೀಗ ಸ್ವಲ್ಪ ಬೇರೆ ಥರ ಒಂದು ಡಿಸೈನ್ ಮಾಡ್ತೀನಿ. ಇಲ್ಲಿಗೆ ಇವಾಗ ಒಂದು ಕರ್ವ್ ಆದರೂ ಮಾಡ್ಬೋದು, ಇಲ್ಲ ಬರೀ ಲೈನ್ಸ್ಗಳು ಹಾಕ್ಬೋದು, ಅಥವಾ ಏನಾದರೂ ಒಂದು ಫ್ಲವರ್ ಅಂಥದ್ದು ಬರೆಸ್ಬೋದು. ಫ್ಲವರ್ ಅಂಥದ್ದು ಹಾಕೋಣ. ಮಿಡಲಲ್ಲಿ ಫ್ಲವರ್ ಹಾಕಿದರೆ ಈ ಥರ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. 8 ಆದ್ರೂ ಹಾಕ್ಬೋದು, ಇಲ್ಲ 6 ಆದರೂ ಹಾಕ್ಬೋದು. ಎಷ್ಟು ಬೇಕಂತಸ್ತೋ ಅಷ್ಟು ಹಾಕ್ಬೋದು. ಆಮೇಲೆ ಸೈಡಿಗೆ ಇಲ್ಲಿಗೆ ಸ್ವಲ್ಪ ಲೀವ್ಸ್ ಥರ ಯಾವ್ದಾರು ಒಂದು ಕಲರಲ್ಲಿ ಹಾಕೋಣಂತೆ. ಇದು ಲೀವ್ಸ್ ಥರ ನಾರು ಮಾಡ್ಬೋದು. ಇಲ್ಲ ಅಂತಂದರೆ ಬರೀ ಒಂದು ಎಳೆ ನಾರು ಕೂಡ ಬರಿಬೋದು.
ಈ ಥರನಾರು ಮಾಡ್ಬೋದು, ಇಲ್ಲ ಆ ಥರನಾರು ಮಾಡ್ಬೋದು. ಈಗ ಎಷ್ಟು ಡಿಸೈನ್ ಆಯಿತು ನೋಡಿದ್ರಲ್ಲ, 2 ರಂಗೋಲಿ ಹೇಗೆ ಬಂತು ಅಂತೇಳಿ ಅಂತ. ಬಾರ್ಡರ್ ರಂಗೋಲಿ ಮತ್ತೆ ಚುಕ್ಕಿ ರಂಗೋಲಿ. ನೀವು ಕೂಡ ಮನೇಲಿ ಹಬ್ಬಕ್ಕೆ ಇದನ್ನ ಹಾಕಿ ನನಗೆ ಫೋಟೋ ತೆಗೆದು ಕಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.